ಸ್ನೇಹಿತರೆ, ನೀವು ಚಾಕ್ಲೇಟ್ ತಿನ್ನುವಾಗ ಒಂದು ಕಾಲದಲ್ಲಿ ಅದನ್ನು ಹಣವಾಗಿ ಬಳಸಿದ್ರು ಅಂದರೆ ನಂಬ್ತೀರಾ? ಹೌದು. ಹಾಗೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಈ ಚಾಕ್ಲೇಟ್ ಮೊದಲು ಹುಟ್ಟಿದ್ದಾದರೂ ಹೇಗೆ? ಯಾರು ಇದನ್ನು ಕಂಡು ಹಿಡಿದಿದ್ದು? ಮೊದಲು ಸಿಹಿಯಾಗಿತ್ತಾ ಅಥವಾ ಕಹಿಯಾಗಿತ್ತಾ? ಸುಮಾರು 4000 ವರ್ಷಗಳ ಹಿಂದೆ ಇಂದಿನ ಮೆಕ್ಸಿಕೋ ಭಾಗದಲ್ಲಿ ಜನರು ಕೋಕೋ ಎಂಬ ಹಣ್ಣನ್ನು ಬಳಸ್ತಿರ್ತಾರೆ. ಆ ಕಾಲದಲ್ಲಿ ಕೋಕೋ ಬೀಜಗಳನ್ನು ಹುರಿದು ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಕಹಿಯಾದ ಪಾನೀಯ ಮಾಡ್ತಿದ್ರು. ಗಮನಿಸಿ, ಅದು ಸಿಹಿಯಲ್ಲ, ಅದರಲ್ಲಿ ಸಕ್ಕರೆ ಕೂಡ ಇರಲಿಲ್ಲ. ಅದು ರಾಜರು, ಯೋಧರು ಮತ್ತು ದೇವರ ಪೂಜೆಗೆ ಮಾತ್ರ ಬಳಸುವ ಪಾನೀಯವಾಗಿತ್ತು. ಜನರು ಕೋಕೋ ಹಣ್ಣನ್ನು ದೇವರು ಕೊಟ್ಟ ಉಡುಗೊರೆ ಅಂತ ನಂಬಿದ್ರು. ಅದಕ್ಕೆ ಅವರು ಹೆಸರು ಇಟ್ಟಿದ್ದು ಗಾಡ್ಸ್ ಡ್ರಿಂಕ್ ಅಂತ. ಚಾಕ್ಲೇಟ್ ಅಂದರೆ ಹಣ. ಇದು ಅಚ್ಚರಿಯ ವಿಷಯ. ಆ ಕಾಲದಲ್ಲಿ ಕೋಕೋ ಬೀಜಗಳನ್ನು ಹಣದಂತೆ ಬಳಸ್ತಿದ್ರು. ಉದಾಹರಣೆಗೆ 10 ಕೋಕೋ ಬೀಜ ಇದ್ದರೆ 1 ಮೊಲ ಖರೀದಿ ಮಾಡಬಹುದಾಗಿತ್ತು. 100 ಕೋಕೋ ಬೀಜ ಇದ್ದಲ್ಲಿ ಒಂದು ಒಳ್ಳೆಯ ಬಟ್ಟೆ ಸಿಗುತ್ತಿತ್ತು. ಅಂದರೆ ಆ ಸಮಯದಲ್ಲಿ ಹೆಚ್ಚು ಕೋಕೋ ಬೀಜ ಇದ್ದವರು ಶ್ರೀಮಂತರು ಎಂದು ಪರಿಗಣಿಸಲ್ಪಡುತ್ತಿದ್ದರು. ಲೈಕ್ ಈಗ ಬಂಗಾರ ಇದೆಯಲ್ವಾ, ಹಾಗೆ. 16ನೇ ಶತಮಾನದಲ್ಲಿ ಯುರೋಪ್ ದೇಶಗಳಿಗೆ ಕೋಕೋ ತಲುಪಿತು. ಇವತ್ತು ನಾವು ತಿನ್ನೋ ಚಾಕ್ಲೇಟ್ ಮೊದಲು ಯುರೋಪ್ನದ್ದು ಅಲ್ಲ. ಅದು ಸಾವಿರಾರು ವರ್ಷಗಳ ಹಿಂದೆ ಅಮೆರಿಕ ಖಂಡದಲ್ಲಿ ಹುಟ್ಟಿದ್ದು. ಆದರೆ ಅದು ಯುರೋಪ್ಗೆ ಹೇಗೆ ತಲುಪಿತು, ಯಾರು ಅದನ್ನು ಕೊಂಡೊಯ್ದರು ಅಂತ ಗೊತ್ತಾ? 1502ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕ ಖಂಡಕ್ಕೆ ಪ್ರಯಾಣ ಮಾಡಿದಾಗ ಅವರಿಗೆ ಕೋಕೋ ಬೀಜಗಳು ಕಾಣಿಸ್ತವೆ. ಆ ಸಮಯದಲ್ಲಿ ಸ್ಥಳೀಯ ಜನರು ಆ ಬೀಜಗಳನ್ನು ತುಂಬ ಮೌಲ್ಯವಾಗಿ ನೋಡುತ್ತಿದ್ದರು. ಆದರೆ ಕೊಲಂಬಸ್ಗೆ ಅದರ ಮೌಲ್ಯ ಅರ್ಥವಾಗಲಿಲ್ಲ. ಅದರಿಂದ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಚಾಕ್ಲೇಟ್ಗೆ ಮೌಲ್ಯ ಕೊಟ್ಟ ವ್ಯಕ್ತಿ ಅಂದರೆ ಹರ್ನಾನ್ ಕಾರ್ಟೆಸ್ ಇಂದಿನ ಮೆಕ್ಸಿಕೋ ಪ್ರದೇಶಕ್ಕೆ ಬಂದರು. ಅವರು ಅಜ್ಟೆಕ್ ರಾಜ ಮೊಂಟೆಜುಮಾ ಪ್ರತಿದಿನ ಕೋಕೋ ಪಾನೀಯ ಕುಡಿಯುತ್ತಿದ್ದನ್ನು ನೋಡಿದರು. ಅಲ್ಲಿ ಕೋಕೋ ಸಾಮಾನ್ಯ ಪಾನೀಯ ಆಗಿರಲಿಲ್ಲ. ಅದು ಶಕ್ತಿ ನೀಡುವ ಪಾನೀಯ ಮತ್ತು ಹಣದಂತೆ ಬಳಸುವ ವಸ್ತುವಾಗಿತ್ತು. ಅದರಿಂದ ಕಾರ್ಟಿಸ್ಗೆ ಇದರಲ್ಲಿ ಏನೋ ವಿಶೇಷ ಇದೆ ಎಂದು ಅನಿಸಿತು. ಚಾಕ್ಲೇಟ್ ಯುರೋಪ್ಗೆ ಪ್ರಯಾಣ. ಕಾರ್ಟಿಸ್ ಕೋಕೋ ಬೀಜಗಳನ್ನು ಯುರೋಪ್ಗೆ ಕಳಿಸ್ತಾರೆ. ಅವು ಸ್ಪೇನ್ ತಲುಪಿದಾಗ ಮೊದಲಿಗೆ ಔಷಧಿಯಂತೆ ಬಳಸಲಾಯಿತು. ಆ ಸಮಯದಲ್ಲಿ ಚಾಕ್ಲೇಟ್ ಕಹಿಯಾಗಿತ್ತು, ಸಕ್ಕರೆ ಇರಲಿಲ್ಲ. ಸ್ಪೇನ್ ಜನ ಅದಕ್ಕೆ ಸಕ್ಕರೆ ಸೇರಿಸಿದರು, ಹಾಲು ಸೇರಿಸಿದರು. ಅಲ್ಲಿಂದ ಚಾಕ್ಲೇಟ್ ಸಿಹಿಯಾದ ಪಾನೀಯವಾಯಿತು. ಅದು ಸ್ಪೇನ್ ರಾಜಮನೆತನದಲ್ಲಿ ತುಂಬ ಜನಪ್ರಿಯವಾಯಿತು. ನಂತರ ಫ್ರಾನ್ಸ್, ಇಟಲಿ, ಇಂಗ್ಲೆಂಡ್ ಎಲ್ಲ ಕಡೆ ಹರಡಿತು. ಹಾಗಾಗಿ ಚಾಕ್ಲೇಟ್ ಯುರೋಪ್ಗೆ ಆಕಸ್ಮಿಕವಾಗಿ ಹೋಗಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡವರು ಕಾರ್ಟೆಸ್, ಅದನ್ನು ಸಿಹಿಯಾಗಿಸಿದವರು ಯುರೋಪಿನ ಜನ. ಅಮೆರಿಕದ ಕಹಿ ಪಾನೀಯ ಯುರೋಪ್ಗೆ ಹೋಗಿ ಜಗತ್ತಿನ ಸಿಹಿ ಆಯಿತು. ಅಲ್ಲಿಂದ ಚಾಕ್ಲೇಟ್ ಎಲ್ಲರ ಮೆಚ್ಚಿನ ತಿನಿಸಾಯಿತು. ಇವತ್ತು ಚಾಕ್ಲೇಟ್ ಎಲ್ಲರ ಕೈಯಲ್ಲೂ ಇದೆ. ಆದರೆ ಒಂದು ಕಾಲದಲ್ಲಿ ಚಾಕ್ಲೇಟ್ ಬಡವರಿಗೆ ಅಲ್ಲ, ಶ್ರೀಮಂತರಿಗಷ್ಟೇ ಆಗಿತ್ತು. ಹಾಗಾದರೆ ಬಡವರಿಗೆ ಚಾಕ್ಲೇಟ್ ಹೇಗೆ ತಲುಪಿತು ಗೊತ್ತಾ? ಆರಂಭದಲ್ಲಿ ಚಾಕ್ಲೇಟ್ ಕೈಯಿಂದ ತಯಾರಿಸಲಾಗುತ್ತಿತ್ತು. ಸಮಯ ಜಾಸ್ತಿ, ಅಂದರೆ ಖರ್ಚು ಜಾಸ್ತಿ. ಆದ್ದರಿಂದ ರಾಜರು, ಶ್ರೀಮಂತರು ಮಾತ್ರ ಚಾಕ್ಲೇಟ್ ಬಳಸುತ್ತಿದ್ದರು. ಬಡವರಿಗೆ ಅದರ ಬೆಲೆ ತುಂಬ ಜಾಸ್ತಿ, ಖರೀದಿಸಲು ಸಾಧ್ಯವೇ ಇರಲಿಲ್ಲ. ದೊಡ್ಡ ಬದಲಾವಣೆ. 18 ಮತ್ತು 19ನೇ ಶತಮಾನದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆರಂಭವಾಯಿತು. ಅಂದರೆ ಚಾಕ್ಲೇಟ್ ತಯಾರಿಕೆ ಕೂಡ ಫ್ಯಾಕ್ಟರಿಗಳಲ್ಲಿ ಶುರುವಾಯಿತು. ಅದರ ಫಲಿತಾಂಶ ಹೆಚ್ಚು ಉತ್ಪಾದನೆ, ಕಡಿಮೆ ಖರ್ಚು. ಮೊದಲ ಚಾಕ್ಲೇಟ್ ಬಾರ್. 1847ರಲ್ಲಿ ಜೋಸೆಫ್ ಫ್ರೈ ಮೊದಲ ಬಾರಿ ತಿನ್ನಬಹುದಾದ ಚಾಕ್ಲೇಟ್ ಬಾರ್ ತಯಾರಿಸಿದರು. ಇದು ಕುಡಿಯುವ ಪಾನೀಯ ಅಲ್ಲ, ಕೈಯಲ್ಲಿ ಹಿಡಿದು ತಿನ್ನಬಹುದಾದ ಚಾಕ್ಲೇಟ್. ಇದರಿಂದ ಚಾಕ್ಲೇಟ್ ಇನ್ನೂ ಪಾಪ್ಯುಲರ್ ಆಯಿತು. ಎಲ್ಲರಿಗೂ ಚಾಕ್ಲೇಟ್ ತಿನ್ನೋ ಕನಸು ಹೆಚ್ಚಾಯಿತು. ನಂತರ ಮಿಲ್ಟನ್ ಹರ್ಷಿ ಒಂದು ದೊಡ್ಡ ಕನಸು ಕಾಣ್ತಾರೆ. ಚಾಕ್ಲೇಟ್ ಶ್ರೀಮಂತರಿಗಷ್ಟೇ ಇರಬಾರ್ದು, ಬಡವರಿಗೂ ಸಿಗಬೇಕು ಎಂಬುದು. ಅವರು ದೊಡ್ಡ ಫ್ಯಾಕ್ಟರಿ ಕಟ್ತಾರೆ, ಹಾಲು ಚಾಕ್ಲೇಟ್ ತಯಾರಿಸಿದರು, ಕಡಿಮೆ ಬೆಲೆಯಲ್ಲಿ ಮಾರಾಟ ಕೂಡ ಮಾಡ್ತಾರೆ. ಬಡ ಮಕ್ಕಳ ಕೈಯಲ್ಲಿ ಚಾಕ್ಲೇಟ್. ಅದಾದ ಮೇಲೆ ಸಣ್ಣ ಚಾಕ್ಲೇಟ್, ಕಡಿಮೆ ಬೆಲೆ, ಶಾಲೆ ಅಂಗಡಿ, ಎಲ್ಲೆಡೆ ಬಡ ಮಕ್ಕಳು ಕೂಡ ಮೊದಲ ಬಾರಿ ಚಾಕ್ಲೇಟ್ ರುಚಿ ನೋಡಿದರು. ಚಾಕ್ಲೇಟ್ ಲಕ್ಸುರಿ ಅಲ್ಲ, ಹ್ಯಾಪಿನೆಸ್ ಆಯಿತು. ಒಂದು ಕಾಲದಲ್ಲಿ ಚಾಕ್ಲೇಟ್ ರಾಜರ ವಸ್ತು. ನಂತರ ಫ್ಯಾಕ್ಟ್ರಿ ಬಂತು, ಬೆಲೆ ಇಳಿತು, ಚಾಕ್ಲೇಟ್ ಎಲ್ಲರ ಕೈ ಸೇರಿತು. ಅದಕ್ಕೆ ಇವತ್ತು ಶ್ರೀಮಂತ, ಮಧ್ಯಮ ವರ್ಗ, ಬಡವರು ಎಲ್ಲರೂ ಚಾಕ್ಲೇಟ್ ತಿಂತೀವಿ.
ಚಾಕ್ಲೇಟ್ ತಿನ್ನೋದ್ರಿಂದ ಹಲ್ಲು ಹಾಳಾಗುತ್ತೆ. ಇವತ್ತು ನಮಗೆ ಡಾರ್ಕ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಎಲ್ಲವೂ ಸಿಗುತ್ತವೆ. ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಆದರೆ ಅತಿಯಾದ ಚಾಕ್ಲೇಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲ್ಲದರಲ್ಲೂ ಸಮತೋಲನ ಮುಖ್ಯ. ಒಂದು ಸಣ್ಣ ಕೋಕೋ ಬೀಜ ದೇವರ ಪಾನೀಯ ಆಯಿತು, ಹಣದ ರೂಪ ಪಡೆಯಿತು, ಶ್ರೀಮಂತನ ತಿನಿಸಾಯಿತು. ಇವತ್ತು ಎಲ್ಲರ ಖುಷಿಯಾಯಿತು. ಚಾಕ್ಲೇಟ್ ಅಂದರೆ ಕೇವಲ ಸಿಹಿ ತಿನಿಸಲ್ಲ, ಸಾವಿರಾರು ವರ್ಷಗಳ ಇತಿಹಾಸ. ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ಕಥೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.